ಬಡತನ ಅನ್ನೋದು ಯಾವತ್ತೂ ಅಡ್ಡಿ ಆಗಲ್ಲ ಅನ್ನೋದಕ್ಕೆ ಈ ಕಂದನೇ ಉದಾಹರಣೆ. ದಿನವಿಡೀ ಚಹಾ ಮಾರಾಟ ಮಾಡಿ ಕುಟುಂಬ ನಡೆಸೋ ತಂದೆಯ ಕನಸಿಗೆ ಕೇವಲ 1.5 ವರ್ಷದ ಮಗಳು ಚಿನ್ನದ ಗರಿ ಕಟ್ಟಿದಾಳೆ. ಏನಿದು ಅಪರೂಪದ ಸಾಧನೆ ಅಂತೀರಾ? ಈ ಸ್ಟೋರಿ ನೋಡಿ. ಇಂಡಿಯಾ, ಎಲಿಫೆಂಟ್, ಚೀತಾ, ಕ್ಯಾಂಗರೂ, ಬೈಸೈಕಲ್, ಸರ್ಕಲ್. ಸಾಧನೆ ಅನ್ನೋದು ಯಾರ ಸ್ವತ್ತಲ್ಲ. ಅಲ್ಲದೆ ಸಾಧನೆ ಮಾಡೋಕೆ ಯಾವುದೇ ವಯಸ್ಸಿನ ಮಿತಿಯೂ ಬೇಕಿಲ್ಲ. ಶ್ರದ್ಧೆ, ಹುಮ್ಮಸ್ಸು, ಗುರಿ ಇದ್ರೆ ಸಾಕು. ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಈ ಪುಟ್ಟ ಕಂದಮ್ಮನೆ ಜ್ವಲಂತ ಸಾಕ್ಷಿ. ಇನ್ನೂ ಸರಿಯಾಗಿ ಮಾತು ಬರಲ್ಲ, ತೊದಲು ನುಡಿ. ಆದ್ರೆ ಈಕೆಯ ಜ್ಞಾನ ಶಕ್ತಿ ಮಾತ್ರ ಅಪಾರ. ಜಸ್ಟ್ 1 ವರ್ಷ 7 ತಿಂಗಳ ಮಗು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿ ಅಚ್ಚರಿ ಮೂಡಿಸಿದ್ದಾಳೆ. ಬಡ ಮನೆಯ ಕುವರಿಯ ಬೊಂಬಾಟ ದಾಖಲೆ. ಅಪ್ಪ ಚಹಾ ಮಾರಾಟಗಾರ, ಮಗಳದ್ದು ರಾಷ್ಟ್ರಮಟ್ಟದ ಸಾಧನೆ. ಈ ಪುಟ್ಟ ಪ್ರತಿಭೆಯ ಹೆಸರು ನಿಶ್ವಿಕಾ ಕಲಿವಾಳ. ಹಾವೇರಿಯ ಸುಭಾಷ್ ಚಂದ್ರ ನಗರದ ನಿವಾಸಿಗಳಾದ ಮಂಜುನಾಥ್ ಕಲಿವಾಳ ಮತ್ತು ಕಾಜಲ್ ಮಂಜುನಾಥ್ ದಂಪತಿಯ ಪುತ್ರಿ. ಅಪ್ಪ ಚಹಾ ಮಾರ್ತಾ ಇದ್ರು, ನೆಮ್ಮದಿಯ ಜೀವನ ನಡೆಸ್ತಾ ಇದ್ರು. ಐಷಾರಾಮಿಯ ಬದುಕಿಲ್ಲ, ದುಬಾರಿ ತರಬೇತಿಗಳಿಲ್ಲ. ಇದ್ದದ್ದು ಮಗಳ ಮೇಲಿನ ನಂಬಿಕೆ ಮತ್ತು ಪ್ರೋತ್ಸಾಹ ಮಾತ್ರ. ಅದೇ ಪ್ರೋತ್ಸಾಹ ಇಂದು ಬಡ ಕುಟುಂಬದ ಕನಸನ್ನ ರಾಷ್ಟ್ರಮಟ್ಟದ ಸಾಧನೆಯಾಗಿ ರೂಪಿಸಿದೆ. ಈ ಕಂದಮ್ಮನ ಮೆದುಳಿನ ಚುರುಕುತನ ಮಾತ್ರ ಅಚ್ಚರಿ ಮೂಡಿಸುವಂತದ್ದು. ತನ್ನ ಅದ್ಭುತ ನೆನಪಿನ ಶಕ್ತಿಯಿಂದ ದೇಶದ ಪ್ರತಿಷ್ಠಿತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ 2026ರಲ್ಲಿ ತನ್ನ ಹೆಸರನ್ನ ದಾಖಲಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಆ್ಯನಿಮಲ್ಸು ಆಗಿರ್ಬೋದು ಅಥವಾ ಫ್ಲ್ಯಾಶ್ ಕಾರ್ಡ್ಸ್ ಆಗಿರ್ಬೋದು, ಎಲ್ಲ ರೀತಿಯಿಂದ ಆಗಿರ್ಬೋದು. ಬಿಟ್ಟರೆ ಇದು ಇಂಡಿಯನ್ನು ಫ್ಲ್ಯಾಗ್ಸ್ ಏನಿದಾವಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಂಟ್ರಿ ಫ್ಲ್ಯಾಗ್ಸು ಇವನ್ನೆಲ್ಲ ಗುರುತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನಗೇನು ಅನ್ನಿಸ್ತು, ಇದು ಇದೆ ಅಂದಮೇಲೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ನನಗೆ ನೋಡ್ಕೊತ ಎಲ್ಲೋ ಗೊತ್ತಾಯ್ತು. ಅದು 15 ಡೇಸ್ ಹೆಚ್ಚು ಕಡಿಮೆ ಟೈಮ್ ತೊಗೊಂಡ್ಬಿಟ್ಟು ವೀಡಿಯೋಸ್ ಎಲ್ಲ ಈ ಥರ ಮಾಡಿ ಹಾಕಿ ಅಂತ ಹೇಳಿದರು. ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಟೈಮ್ ತೊಗೊಂಡ್ಬಿಟ್ಟು ಈ ಥರ ಸೆಲೆಕ್ಷನ್ ಆಗಿದೆ ನಿಮ್ಮದು ಅಂತ ಹೇಳಿ ಅವಳಿಗೆ ಕಿಟ್ಟು, ಬುಕ್ಸು, ಅವಳದೇ ಆದಂಥ ಮೆಡಲ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಕೊಟ್ಟು ಕಳಿಸಿದ್ದಾರೆ. ನಿಶ್ವಿಕಾ ಒಟ್ಟು 21 ದೇಶಗಳ ಧ್ವಜಗಳನ್ನ ಕ್ಷಣಾರ್ಧದಲ್ಲೇ ಗುರುತಿಸ್ತಾಳೆ. 22 ಪಕ್ಷಿಗಳು, 22 ಪ್ರಾಣಿಗಳು, 17 ವಿವಿಧ ಹಣ್ಣುಗಳು ಹಾಗೂ 25 ದೈನಂದಿನ ಬಳಕೆಯ ವಸ್ತುಗಳ ಹೆಸರನ್ನ ಯಾವುದೇ ಗೊಂದಲವಿಲ್ಲದೆ ಕ್ಷಿಪ್ರವಾಗಿ ಹೇಳುತ್ತಾಳೆ. ಅಷ್ಟೇ ಅಲ್ಲ, ಕೇಳಿದ ಪ್ರಶ್ನೆಗೆ ಕ್ಷಣಾರ್ಧದಲ್ಲೇ ಸರಿಯಾದ ಉತ್ತರ ನೀಡುವ ಈ ಪುಟ್ಟ ಕುವರಿಯ ನೆನಪಿನ ಶಕ್ತಿ ಎಲ್ಲರನ್ನ ಬೆರಗುಗೊಳಿಸಿದೆ. ಈ ಅಪರೂಪದ ಪ್ರತಿಭೆಯನ್ನ ಪರಿಶೀಲಿಸಿದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಧಿಕಾರಿಗಳು ಜೂನ್ 22, 2026ರಂದು ಸಾಧನೆಯನ್ನ ಅಧಿಕೃತವಾಗಿ ದೃಢೀಕರಿಸಿದ್ದಾರೆ. ಬಳಿಕ ಜುಲೈ 3, 2026ರಂದು ಪ್ರಮಾಣ ಪತ್ರ, ಪದಕ ಮತ್ತು IBR ಅಚೀವರ್ ಗೌರವ ನೀಡಿ ನಿಶ್ವಿಕಾಳನ್ನ ಸನ್ಮಾನಿಸಿದ್ದಾರೆ. ಪ್ರಮಾಣ ಪತ್ರ ಮನೆ ತಲುಪುತ್ತಿದ್ದಂತೆಯೇ ಇಡೀ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ. ತುಂಬ ಖುಷಿ ಆಗುತ್ತೆ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮಗಳು ಎಲ್ಲರೂ ಏನು ಅಂದ್ಕೊಂಡಿದ್ರು, ಗಂಡು ಪಾಪ ಹುಟ್ಲಿ ಅಂತ ನಮ್ಮ ಮನೇಲಿ ಅಂದ್ಕೊಂಡಿದ್ರು. ನಾನು ಏನು ಪಾಪ ಬೇಕಂತ ನಾನು ಒಬ್ಬನೇ ಅಂದ್ಕೊಂಡಿರೋದು. ಅದೇ ಪ್ರಕಾರ ನಮ್ಮ ಮಗಳು ಹುಟ್ಟಿದಕ್ಕೆ ಈ ಸಾಧನೆ ಆಗಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಯಿತು. ಅದ್ರ ಬೇರೆ ಆಕೆ ಸ್ಪೆಷಲ್ ಟ್ಯಾಲೆಂಟ್ ಐತ್ರಿ. ಆಕೆ ಈ ಕಡೆ ಫುಲ್ ಆ್ಯಕ್ಟಿವ್ ಆಗಿರೋದು. ಏನೋ ನೋಡಿದ್ರೆ ನಾವು ಈಗ ಒಂದು ಟೈಮ್ ತೋರಿಸಿದ್ರೆ ಅದನ್ನ ನೆನಪಲ್ಲಿ ಇಟ್ಕೊತಾಳೆ. ಯಾವುದೇ ಪ್ಲೇಸರ್ ಆಗಿರಲಿ, ಯಾವುದೇ ಕಾರ್ಡ್ಸ್ ಆಗಿರಲಿ, ಅದನ್ನೇನು ತೋರಿಸ್ತಾರೆ ಅದನ್ನೆಲ್ಲ ನೆನಪಿಟ್ಕೊಂಡು ಆಕೆನೇ ಹೇಳ್ತಾಳೆ. ಒಟ್ನಲ್ಲಿ ಚಹಾ ಮಾರಾಟ ಮಾಡಿ ಮನೆ ನಡೆಸುವ ತಂದೆಗೆ ಮಗಳ ಈ ಸಾಧನೆಯೇ ದೊಡ್ಡ ಆಸ್ತಿ. ಕಂದನ ಸಾಧನೆಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ನಾಗರಾಜ ಮಾಕಾಪುರ, ನ್ಯೂಸ್ 18 ಹಾವೇರಿ.